ಹಾಯ್ ಹಲೋ ವೆಲ್ಕಮ್ ಟು ದಿಶಾ ಯೂಟ್ಯೂಬ್ ಚಾನೆಲ್. ಈಗ ಸಮಯ 1 ಗಂಟೆ. ನನ್ನ ಮಧ್ಯಾಹ್ನದ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾಯಿದ್ದೀನಿ. ನಾನು ಮಧ್ಯಾಹ್ನ ಮೇಲೆ ಏನೇನು ಕೆಲಸ ಮಾಡ್ತೀನಿ ಅಂದರೆ, ನನಗೆ ಹೂವು ಬಂದಿರುತ್ತೆ. ನಾನು ಮಧ್ಯಾಹ್ನ ಮೇಲೆ ಹೂವು ಕಟ್ತೀನಿ. ಮನೇಲೇ ಕೂತ್ಕೊಂಡು ಮಾಡೋವಂಥ ಕೆಲಸ. ಅವರೇ ತಂದು ಹಾಕ್ತಾರೆ, ಅವರೇ ತೊಗೊಂಡು ಹೋಗ್ತಾರೆ. ಡೈಲಿ 15-20 kg ಹೂವು ಕಟ್ಬೋದು. ನಮ್ಮ ಖರ್ಚಿಗೆ ನಾವು ಮಾಡ್ಕೋಬೋದು. ಇದರಿಂದ ಆನ್ಲೈನ್ ಜಾಬ್ಸ್ ಇರುತ್ತಲ್ಲ, ವರ್ಕ್ ಫ್ರಮ್ ಹೋಮು, ಅದೆಲ್ಲ ಟ್ರೈ ಮಾಡಿದೆ, ವರ್ಕೌಟ್ ಆಗಲಿಲ್ಲ. ಫ್ರಾಡ್ಸೇ ಜಾಸ್ತಿ ಇತ್ತು. ಹಾಗಾಗಿ ನಾನು ಮಧ್ಯಾಹ್ನ ಮೇಲೆ ಈ ಹೂವು ಕಟ್ತೀನಿ. ನಾನು ಹೇಗೆ ಹೂವು ಕಟ್ಟೋದನ್ನು ಸ್ಟಾರ್ಟ್ ಮಾಡಿದೆ ಅಂದರೆ, ನೋಡಿ, ಇಷ್ಟು ಹೂವು ಎಲ್ಲ ಹಾಕ್ಕೊಂಡಿದ್ದೀನಿ, ಸುರ್ಕೊಂಡಿದ್ದೀನಿ. ಇಷ್ಟು ಕಲರ್ಫುಲ್ ಹೂವನ್ನ ಡಿಸೈನಾಗಿ ಕಟ್ಬೋದು. ಎಲ್ಲ ಮಿಕ್ಸ್ ಮಾಡಿ ಮಧ್ಯ ಈಗ ಟೈಮು 1:15. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೂವು ಕಟ್ಟೋಕ್ಕೆ. ನೋಡ್ತಾಯಿರಿ ಈಗ 1:15 ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ. ಒಂದು 6-7 ಗಂಟೆ ಆಗ್ಬೋದು. ನೋಡ್ತಾಯಿರಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿಶಾ ಯೂಟ್ಯೂಬ್ ಚಾನೆಲ್. ನನ್ನ ಮಧ್ಯಾಹ್ನದ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾರ್ಯಾರು ಮನೇಲಿ ಹೆಂಗಸರುಗಳು ಕೆಲಸಕ್ಕೆ ಹೋಗೋಕ್ಕಾಗ್ದಿರ ಮನೆಯಲ್ಲೇ ಇರ್ತಾರೆ, ಅವರು ನೋಡಿ ಯೂಸ್ಫುಲ್ ಆಗುತ್ತೆ ನಿಮಗೆ ಈ ವಿಡಿಯೋಸು. ನಾನು ಈಗ ನನಗೆ ಹೂವು 1 ಗಂಟೆಗೆ ಬಂತು. ನಾನು ಸ್ಟಾರ್ಟ್ ಮಾಡಿದ್ದು 1:15 ಹೂವು ಕಟ್ಟೋಕ್ಕೆ. ನನ್ನ ಮಧ್ಯಾಹ್ನದ ರೊಟೀನ್ ಹೂವು ಕಟ್ಟೋದು. ನಾನು ಮಧ್ಯಾಹ್ನ ಮೇಲೆ ಹೂವು ಕಟ್ತೀನಿ. ಇಲ್ಲಿ 17 kg ಇದೆ. ಮ್ಯಾಕ್ಸಿಮಮ್ 20-25 kg ಅಲ್ಲಿವರೆಗೂ ಆಗ್ತಾರೆ ಹೂವನ್ನು ಕಟ್ಬೋದು. ಮನೆ ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮಾಡಿ, ದಿಶಿಗೆ ಏನೇನು ಬೇಕೋ ತಿಂಡಿ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಮಧ್ಯಾಹ್ನ ಒಂದು 12 ಗಂಟೆ ಹಂಗೆ ಫ್ರೀ ಆಗ್ತೀನಿ. ಆಮೇಲಿಂದ ನಾನು ಹೂವು ಕಟ್ತೀನಿ. ಯಾಕೆ ಅಂದರೆ, ನಮ್ಮ ಖರ್ಚಿಗೆ ನಾವೇ ದುಡ್ಕೋಬೇಕು. ₹1-2 ಹೋಗಿ ಗಂಡನ ಹತ್ರ ಕೈ ಚಾಚಕ್ಕಾಗಲ್ಲ. ಹಾಗಾಗಿ ನನ್ನ ಖರ್ಚಿಗೋಸ್ಕರ ನಾನು ಹೂವು ಕಟ್ತೀನಿ. ಮತ್ತು ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ತೀನಿ, ಅದನ್ನೆಲ್ಲ ಹೇಳ್ತೀನಿ ನಿಮಗೆ. ನೋಡಿ, ನಿಮ್ಗೆ ಯಾರಿಗಾದರೂ ಹೂವು ಕಟ್ಟೋದು ಬರಂಗಿದ್ರೆ ನಿಮ್ಮ ಏರಿಯಾದಲ್ಲಿ ನಾನು ಹೇಗೆ ಹೂವು ಕಟ್ಟೋದು ಸ್ಟಾರ್ಟ್ ಮಾಡಿದೆ ಅಂದರೆ, ನಾನು ಚಿಕ್ಕ ವಯಸ್ಸಿಂದಲೇ ಹೂವು ಕಟ್ತಾಯಿದ್ದೆ. ಅಂದರೆ ನಮ್ಮ ಮನೆಯಲ್ಲಿ ಹೂವು ಕಟ್ಟೋರು ನಮ್ಮ ಅಜ್ಜಿ, ತಾತ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ. ಮೇನ್ ನಾವು ನಮ್ಮ ದೊಡ್ಡಮ್ಮಿಂದ ಹೂವು ಕಟ್ಟೋದನ್ನ ಕಲ್ತಿದ್ದು. ಆವಾಗ ಹೂವು ಕಟ್ತಾಯಿದ್ದೆ. ಮತ್ತು ಬೆಳೀತಾ ಕಾಲೇಜು, ಹೈಸ್ಕೂಲಲ್ಲೆಲ್ಲ ರಜೆ ಸಿಕ್ಕಿದಾಗ ಹೂವು ಕಟ್ಟುವೆ. ನನ್ನ ಪಾಕೆಟ್ ಮನಿ ನಾನೇ ಮಾಡ್ಕೋತಾ ಇದ್ದೆ. ಯಾರನ್ನೇನು ಕೇಳ್ತಿರ್ಲಿಲ್ಲ. ಇದು ತೊಗೋತಾ ಇದ್ದೆ. ನಾನು ಆಗ ಕಲ್ತಿರೋ ವಿದ್ಯೆ ಈಗಲೂ ನನ್ನ ಕೈ ಬಿಟ್ಟಿಲ್ಲ. ಈಗೂ ಅದೇ ಕೆಲಸ ಮಾಡಿ ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಹಣ ಸಂಪಾದನೆ ಮಾಡ್ತಾಯಿದ್ದೀನಿ. ನಾನು ಇಲ್ಲಿಗೆ ಬಂದಾದಮೇಲೆ ಹೂವು ಕಟ್ಟೋದು ಹೇಗೆ ಸ್ಟಾರ್ಟ್ ಮಾಡಿದೆ ಅಂದರೆ, ನಮ್ಮ ಪಕ್ಕದ ಮನೆ ಇಬ್ಬರು ಆಂಟಿದಿರಿದ್ದರು. ಅವರು ಹೂವು ಕಟ್ತಾಯಿದ್ರು, ಇಬ್ಬರು ಸೇರಿ. ಅವರು ನೋಡಿ ನಾನು ಇನ್ಸ್ಪೈರ್ ಆದೆ. ಯಾಕೆ ನನಗೂ ಹೂವು ಕಟ್ಟಕ್ಕೆ ಬರುತ್ತೆ, ನಾನು ಯಾಕೆ ಕಟ್ಟಬಾರ್ದು ಅಂತ. ನೋಡಿ, ನಮ್ಮ ಅಕ್ಕಪಕ್ಕ ಜನಗಳೇ ನಮಗೆ ಇನ್ಸ್ಪಿರೇಷನ್ಗಳು. ಅವ್ರನ್ನ ನೋಡಿ ಅವರು ಬೇರೆ ಬೇರೆ ಕೆಲಸನೂ ಮಾಡ್ತಾರೆ. ಆ ಕೆಲಸ ಮಾಡಿ ಮತ್ತೆ ಹೂವನ್ನು ಕಟ್ತಾಯಿದ್ರು. ಅವರೇ ಹಾಗೆ ಮಾಡ್ತಾಯಿದ್ದಾರೆ ಅಂದರೆ, ನಾವು ಇನ್ನೂ ಎಂಗೇಜವರು, ನಾವು ಮಾಡ್ಬೋದಲ್ವ ಅಂತಂದ್ಬಿಟ್ಟು ನಾನು ಅವರಿಂದ ಇನ್ಸ್ಪಿರೇಷನ್ ಆಗಿ ನಾನು ಕಟ್ತೀನಿ ಅಂದ್ಬಿಟ್ಟು ನಾವು ಹೂವು ತೊಗೋತಾ ಇದ್ವಿ. ನಾವಿರೋ ಏರಿಯಾದಲ್ಲಿ ಹೂವಿನ ರೇಟ್ ಮಾತ್ರ ಮಾತಾಡ್ಸೋಕ್ಕಾಗಲ್ಲ.
ತುಂಬ ಕಾಸ್ಟ್ಲಿ. ಹಾಗಾಗಿ ನಾವು ತಗೋತಾ ಇದ್ದಿದ್ದು ಹೂವಿನ ಅಂಕಲ್ ಹತ್ರನೇ ಹೋಗಿ ನಾನು ಹಿಂಗೆ ಕಟ್ತೀನಿ ಹೂವು ಕೊಡಿ ಅಂದಿದ್ದಕ್ಕೆ ಸರಿ ಅಂತ ಅಂದರು. ಫಸ್ಟ್ ಒಂದು 5 kg ಕೊಟ್ಟರು, ಸ್ಯಾಂಪಲ್ಗೆ ಕೊಟ್ಟು ಕಳಿಸ್ದೆ. ನಾನು ಕಟ್ಟಿದವ್ರಿಗೆ ಇಷ್ಟ ಆಗಿ ಡೈಲಿ ತೊಗೊಬಂದು ಹಾಕ್ತಾರೆ. ಬುಧವಾರ ಭಾನುವಾರ ರಜಾ, ಜಾಸ್ತಿ ಡಿಮ್ಯಾಂಡ್ ಇರಲ್ಲ ಆ ಟೈಮಲ್ಲಿ ಬೇರೆ ಕೆಲಸ ಮಾಡ್ಕೊತೀನಿ. ನಮಗೆ ಬೇಡ ಅಂದಾಗ ಅವರೇನು ಹೂವು ಹಾಕಲ್ಲ. ಎಲ್ಲಾದರೂ ಹೊರಗಡೆ ಹೋದಾಗ, ಔಟ್ ಸೈಡ್ ಹೋದಾಗ ಬೇಡ ಅಂತ ಹೇಳ್ತೀನಿ, ಹಾಗೇನನ್ನೆಲ್ಲ ಹಾಕಲ್ಲ. ಅವತ್ತು ಬೇಕು ಅಂದರೆ ಹಾಕ್ತಾರೆ. ಹಾಗೆ ಸ್ಟಾರ್ಟ್ ಮಾಡಿದೆ ಹೂವು ಕಟ್ಟೋದನ್ನ. ಕಟ್ತಾ ಅಂದರೆ ಆ್ಯಕ್ಟಿವ್ ಆಗೂ ಇರ್ತೀವಿ. ಏನಾದರೂ ಒಂದು ಜವಾಬ್ದಾರಿ ಅಂತ ಬಂದಮೇಲೆ ನಮಗೆ ಬೆಳಗ್ಗೆನೇ ಎದ್ದು ಬೇಗ ಕೆಲಸ ಎಲ್ಲ ಮಾಡಿ, ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು, ದಿಶಿಗೆ ಏನು ಬೇಕು ಎಲ್ಲ ಮಾಡಿ ಮಧ್ಯಾಹ್ನ ಮೇಲೆ ಫ್ರೀ ಆಗಿಬಿಡ್ತೀವಿ. ಆಗ ಹೂವು ಕಟ್ಟೋದು. ಮೊದಲು ಮಲ್ಗೆ ಇರ್ತಿದ್ದೆ, ಸೋಂಬೇರಿ ಆಗಿರ್ತಿದ್ದೆ, ಎದ್ದೋಳೋದು ಲೇಟು, ತಿಂಡಿ ಮಾಡೋದು ಲೇಟು, ಹಿಂಗೆ ಮಾಡ್ತಿದ್ದೆ. ಇದೊಂದು ಕೆಲಸ ಬಂದ ಮೇಲೆ ಆ್ಯಕ್ಟಿವ್ ಆಗಿದ್ದೀನಿ. ಎಲ್ಲ ಬೇಗ ಮುಗಿಸಿ ಮಾಡ್ತೀನಿ. ಹಾಗಾಗಿ ಮನೆಯಲ್ಲಿ ಯಾರ್ಯಾರು ಹೆಂಗಸರುಗಳು ಎಲ್ಲ ಕೆಲಸ ಎಲ್ಲ ಮಾಡಿ ಮಧ್ಯಾಹ್ನ ಮೇಲೆ ಫ್ರೀ ಆಗಿರ್ತೀರ, ಹೋಗಿ ನಿಮ್ಮ ಏರಿಯಾದಲ್ಲಿ ನೀವು ಎಲ್ಲಿ ಹೂವು ತೊಗೋತೀರೋ ಅಲ್ಲೇ ಕೇಳಿ, ಅವರೇನಿಲ್ಲ ಅನ್ನಲ್ಲ, ಹಾಕ್ತಾರೆ ಹೂವನ್ನ. ಮನೆಗೆ ತಗೊಬರ್ತಾರೆ, ತೊಗೊಂಡು ಹೋಗ್ತಾರೆ ಅವರೇನೆ. ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ಆ್ಯಕ್ಟಿವ್ ಆಗೂ ಇರ್ತೀರ. ನಿಮ್ಮ ಖರ್ಚಿಗೆ ನೀವೇ ದುಡ್ಡು ಸಂಪಾದನೆ ಮಾಡ್ಕೊಬೋದು. ಹೀಗೆ ನೋಡಿ, ಕಟ್ಟಾದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಟ್ತಾ ಹೋಗ್ತಾ ಇರ್ಬೋದು. ಹಿಂಗೇನೆ ಟೈಮ್ ಪಾಸ್ ಕೂಡ ಆಗುತ್ತೆ ಮಾಡಿ ಕೆಲಸನ. ನಾನು ಯಾರನ್ನ ನೋಡಿ ನಾನು ಇನ್ಸ್ಪಿರೇಷನ್ ತೊಗೋತೀನೋ ಅವರೇ ನನಗೆ ಸೆಲೆಬ್ರಿಟಿಗಳು. ಹಾಗಾಗಿ ನಮ್ಮ ಪಕ್ಕದ ಮನೆ ಆಂಟಿದಿರೇನೆ ನನಗೆ ಹೂವು ಕಟ್ಟಕ್ಕೆ ಇನ್ಸ್ಪಿರೇಷನ್ನು. ಮಾಡ್ತಾ ಇದ್ದೀನಿ, ಅವರು ಮಾಡ್ತಾ ಇರ್ತಾರೆ. ಅವರು ನೋಡ್ತೀನಲ್ಲ, ಸುಮ್ಮನೆ ಇರಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಸುಮ್ಮನೆ ಕೂತ್ಕೊಳ್ಳೋ ಇದೇ ಇಲ್ಲ ಅಂತ ಆ್ಯಕ್ಟಿವ್ ಪರ್ಸನ್ಸ್ ಅವರೆಲ್ಲ. ನಾವು ನಮ್ಮಂತೂ ನೋಡಿ ಕಲ್ತ್ಕೋಬೇಕು ಅವ್ರನ್ನ. ಅಷ್ಟು ಏಜ್ ಆದ್ರೂ, ಏನು ಜಾಸ್ತಿ ಏಜ್ ಏನಾಗಿಲ್ಲ, ಮೀಡಿಯಮ್ ಏಜು, ಆದ್ರೂ ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಹಾಗೆ ಸಿಗೋಣ ಮತ್ತೆ ಟೈಮು. ಆಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ. ನನ್ನ ಮೊಬೈಲ್ ಚಾರ್ಜಿಂಗ್ ಇಲ್ಲ, ನನ್ನ ಮೊಬೈಲ್ ಚಾರ್ಜ್ ನಿಲ್ಲಲ್ಲ. ಚಾರ್ಜ್ ಹಾಕಿ ನಾನು ವಿಡಿಯೋ ಮಾಡಬೇಕು. ಬಾಯ್, ಸಿಗ್ತೀನಿ ಮತ್ತೆ ಹೂವು ಎಲ್ಲ ಕಟ್ಟಾದ್ಮೇಲೆ. ನನ್ನ ಮಗಳು ಈಗ ಎದ್ದು ಅಡುಗೆ ಮನೆಗೆ ಹೋಗಿದ್ದಾರೆ. ಹೊಟ್ಟೆ ಹಸ್ತಿದೆ. ಈಗ ಎದ್ದರು. ನಂದಿನ್ನೂ ಹೂವು ಇಷ್ಟೇ ಆಗಿರೋದು, ಇನ್ನು ಇಷ್ಟಿದೆ. ಟೈಮ್ 2 ಗಂಟೆ. ಈಗ ದಿಶಿ ಪುಟ್ಟಿಗೆ ನಾವು ಊಟ ಮಾಡಿ ಮತ್ತೆ ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ. ಹೊಟ್ಟೆ ಕಿಸ್ತಿದೆ ನನ್ನ ಮಗಳಿಗೆ. ಅವಳು ಊಟ ಮಾಡಿಸಿ ನಾನು ಊಟ ಮಾಡಿ ಆಮೇಲೆ ಹೂವು ಕಟ್ಟೋದು. ಅದು ಬೇಡ, ಮೊಬೈಲ್ ಬೇಡ ಅಮ್ಮ. ಅಮ್ಮ ನಾಯಿ ಬೇಗ ಊಟ ಮಾಡ್ಬಿಡಮ್ಮ, ಕೊಚ್ಚಿಬಿಡುತ್ತೆ ಬಂದು. ಗುಡ್ ಗರ್ಲ್, ದಿಶಿ ಗುಡ್ ಗರ್ಲ್. ದಿಶಿ ಪುಟ್ಟಿ ಯಾರು? ದಿಶಿ ಪುಟ್ಟಿ ಗುಡ್ ಗರ್ಲ್.
ಹೇಳ್ದಾಗೆ ನಾನು ಹೂವು ಕಟ್ಟೋದು ಹೇಗೆ ಅಂತ ಹೇಳಿದ್ನಲ್ಲ, ನಮ್ಮ ಪಕ್ಕದ ಮನೆ ಆಂಟಿ ಅವ್ರು ಕಟ್ತಾ ಇದ್ರು ಅಂತ. ಅವರೇ ನಮ್ಗೆ ಇನ್ಸ್ಪಿರೇಷನ್. ಅಂಥವ್ರು ನೋಡಿ ನಾವು ಇನ್ಸ್ಪೈರ್ಡ್ ಆಗೋದು. ನಮ್ಮ ಅಕ್ಕಪಕ್ಕ ಜನನೇ ಸಾಕು ನನಗೆ ಇನ್ಸ್ಪಿರೇಷನ್ ತಗೊಳ್ಳೋಕ್ಕೆ. ಸೆಲೆಬ್ರಿಟಿನೇ ಆಗಬೇಕು ಅಂತೇನಿಲ್ಲ. ಕಷ್ಟಪಟ್ಟು ಮಾಡೋ ಕೆಲಸ ಯಾವತ್ತೂ ಕೈ ಬಿಡಲ್ಲ. ನಾನು ಹೂವು ಕಟ್ತೀನಿ ಅಂತ ಹೇಳಕ್ ನನಗೇನು ಅವಮಾನ ಇಲ್ಲ, ನನಗೆ ಹೆಮ್ಮೆ ಇದೆ. ಇನ್ನು ನನ್ನ ದುಡ್ಡು ನಾನೇ ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನ. ಯಾರ್ಯಾರು ನನ್ನಂಗೆ ಮನೇಲಿ ಕೂತ್ಕೊಂಡು ಹೂವು ಕಟ್ಟಿ ಸಂಪಾದನೆ ಮಾಡ್ತಾ ಇದ್ದೀರಿ, ಆ ಎಲ್ಲ ಹೆಂಗಸರು ಕಾಮೆಂಟ್ ಮಾಡಿ, ಗಂಡಸರು ಕಾಮೆಂಟ್ ಮಾಡಿ, ಹುಡುಗಿರು ಕಾಮೆಂಟ್ ಮಾಡಿ. ಅಷ್ಟೇ, ನಿಮ್ಮಿಂದ ನಾವು ಬಯಸುವುದು ಅಷ್ಟೇ, ಹಣಕಾಸು ಅಲ್ಲ. ನಾವು ದುಡಿತೀವಿ, ಕಷ್ಟಪಟ್ಟು ದುಡಿತೀವಿ. ಊಟ ಆಯಿತು. ಈಗ ಮತ್ತೆ ಹೂವು ಕಟ್ಟಕ್ಕೆ ಕೂತಿದ್ದೀನಿ. ಟೈಮು ನಿಮಗೆ ಕಾಣಿಸಲ್ಲ, 2:30. ದಿಶಿ ಪುಟ್ಟಿ ಅವರು ಆಟ ಆಡ್ತಾ ಇದ್ದಾರೆ. ಅವರ ಡ್ಯಾಡಿ ಅವ್ರದ್ದು ಪರ್ಫ್ಯೂಮ್ ಬಾಟ್ಲನ್ನೆಲ್ಲ ಎತ್ಕೊಂಡು ಹೀಗೆ ಅವಳು ಊಟ ಆದ ತಕ್ಷಣ ಅವಳ ಪಾಡಿಗೆ ಅವಳು ಆಟ ಆಡ್ತಾ ಇರ್ತಾಳೆ. ನನ್ನ ಪಾಡಿಗೆ ನಾನು ಹೂವು ಕಟ್ತಾ ಇರ್ತೀನಿ. ಇಷ್ಟ ಆಗಿದೆ ಈಗ. ದಿಶಿ ಹಾಯ್. ಏಯ್ ಹಾಂ ಅಷ್ಟೇ. ಅದರ ಮೇಲೆ ಬ್ಯಾಕ್ ಹಾಕ್ಕೊಂಡು ಆಟ ಆಡ್ಕೊಂಡು ದಾವಾದ ನೀರು ಕುಡ್ಕೊಂಡು ಆಟ ಆಡ್ತಾ ಇರ್ತದೆ ಮಗು. ಅಷ್ಟೇ, ನನಗೇನು ತೊಂದರೆ ಕೊಡಲ್ಲ ಅವಳು. ನನ್ನ ಪಾಡೋಗಿ ನಾನು ಹೂವು ಕಟ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಅವಳು ಬಂದ್ಲು, ಬರೇ ಬಾರೆ ಬಾರೆ. ಇವಳು ಅವಳ ಫ್ರೆಂಡ್, ನಮ್ಮ ದಿಶಿ ಫ್ರೆಂಡ್ ಬಂದ್ಬಿಡ್ತಾಳೆ. ನಮ್ಮ ದಿಶಿ ಸೌಂಡ್ ಕೇಳಂಗಿಲ್ಲ. ಬಂದು ಆಟ ಆಡ್ತಾ ಇರ್ತಾರೆ ಇಬ್ಬರು. ಆಟ ಆಡಲಿ. ಈಗ ಟೈಮು 7 ಗಂಟೆ. ಇನ್ನು ಇಷ್ಟು ಹೂವು ಇದೆ. ಕಟ್ಟಿರೋ ಹೂವು ಎಲ್ಲ ತೊಗೊಂಡೋದ್ರು. ಈಗ ನಮ್ಮ ಮನೆಯವ್ರು ಬಂದರು ಅಂತ ಕಾಫಿ ಮಾಡೋಕ್ಕೆದ್ದೆ. ಕಾಫಿ ಕುಡಿದು ಮತ್ತೆ ಹೂವು ಕಟ್ಟೋಕ್ಕೆ ಕೂತ್ಕೋತೀವಿ. ಹೀಗೆ ನಮ್ಮದು ಈವ್ನಿಂಗ್ ಸ್ಟಾರ್ಟ್ ಆಗೋದು.